ಎಲ್ರಿಗೂ ನಮಸ್ಕಾರ. ಈ ಭಾರತದ ಮೇಲೆ ಅವಾಗವಾಗ ಉಗ್ರಗಾಮಿಗಳು ಭಯೋತ್ಪಾದಕರ ದಾಳಿ ಆಯ್ತಿರುತ್ತೆ. ಅದೇ ರೀತಿ ನಮ್ಮ ರೈತರು ಕಷ್ಟಪಟ್ಟು ಬೆಳೆ ಬೆಳೆಯುವಂತ ಬೆಳೆ ಮೇಲೂ ಕೂಡ ಅವಾಗವಾಗ ಉಗ್ರಗಾಮಿಗಳು ಭಯೋತ್ಪಾದಕರ ದಾಳಿ ಆಯ್ತಿರುತ್ತೆ. ಆ ಭಯೋತ್ಪಾದಕರು ಉಗ್ರಗಾಮಿಗಳು ಹೆಂಗವ್ರೆ ಅಂತಂದ್ರೆ, ಈತಾಗ ಹೊಡಿಯುವ ಅಂತಂದ್ರೆ ಕೈಗೂ ಸಿಕ್ಕಲ್ಲ, ಸಾಯಿಸುವ ಅಂತಂದ್ರೆ ಏಟ್ಗೂ ಸಿಕ್ಕಲ್ಲ. ಬಡ್ಡಿ ಮಗನವು ರೈತರಿಗೆ ತೊಂದರೆ ಕೊಡ್ತಿರೋದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನೀವು ಅವ ನೋಡಿದ್ರೆ ಇದೇನು ಇವು ಇಷ್ಟೊಂದು ತೊಂದರೆ ಕೊಟ್ಟವ ಅಂತ ಅನ್ಸುತ್ತೆ. ಇಷ್ಟು ದಪ್ಪ ಕಾಯಿಗೆ ಒಂದೇ ಒಂದು ಸ್ವಲ್ಪ ಹಿಂಗೆ ಚುಚ್ಬಿಟ್ಟು ಹೊಟ್ಟೋದ್ರೆ ಸಾಕು, ಈ ಕಾಯಿಗೆ ಬೆಲೆ ಇಲ್ಲ. ಈಗ 10 ರೂಪಾಯಿಗೆ ಹೋಯ್ತಾ ಇದೆ ಅಂತಂದರೆ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, ಕೊನೆಗೆ ತಗೊಳ್ದಾರೆ ಇಲ್ಲ. ಆ ಹಂತಕ್ಕೆ ಬಂದು ನಿಂತ್ಕತ್ತೆ. ಇಷ್ಟು ದಪ್ಪಿನ ಕಾಯಿಗೆ ಒಂದ್ಸಲ ಚುಚ್ಬಿಟ್ಟು ಹೊಟ್ಟೋದ್ರೆ ಸಾಕು, ಅದಕ್ಕೆ ಬೆಲೆ ಇಲ್ಲ. ನಾವು ಇಷ್ಟು ದಪ್ಪ ದೇಹ ಇದ್ರೂ ಕೂಡ ಆ ಸಣ್ಣ ಒಂದು ಕ್ರಿಮಿನ ನಾವೇನು ಮಾಡೋಕ್ಕಾಯ್ತಿಲ್ಲ. ಭಾರಿ ತಲೆನೋವು, ಭಾರಿ ಸಮಸ್ಯೆ ಆಗದೆ. ರೈತರಿಗೆ ಇಷ್ಟೊಂದು ತೊಂದರೆ ಕೊಡ್ತಿರುವಂಥ ರೈತರ ಪಾಲಿನ ಉಗ್ರಗಾಮಿಗಳು ಭಯೋತ್ಪಾದಕರು ಯಾರು ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇವೇ ರೈತರ ಪಾಲಿನ ಉಗ್ರಗಾಮಿಗಳು, ಭಯೋತ್ಪಾದಕರು, ಕೆಟ್ಟ ಕ್ರಿಮಿಗಳು ಅಂದರೆ ಈ ಬಡ್ಡಿ ಮಗನವಣ. ನೋಡಿ ಇಲ್ಲಿ ಇಷ್ಟು ದಪ್ಪ ಕಾಯಿಗೆ ಹಿಂಗೆ ಚುಚ್ಬಿಟ್ಟು ಇವ್ರು ತೀಟ ತೀರ್ಸ್ಕೊ ಹೊಟ್ಟೋಗ್ಬಿಟ್ರೆ ರೈತರುಗಳು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅಂತ. ಅದಕ್ಕೆ ನಾವೇನು ಮಾಡೋದು ಅಂತಂದರೆ, ಊಜಿ ಟ್ರ್ಯಾಪ್ ಅಂತದೆ, ಅದು ಊಜಿ ಡಬ್ಬ, ಇದು ಸಣ್ಣದು 80 ರೂಪಾಯಿ ಕೊಡ್ತಾರೆ. ಇದನ್ನು ಹಿಂಗೆ ಫಿಕ್ಸ್ ಮಾಡಿ ಅದಕ್ಕೊಂದು ಬಿಸ್ಕೆಟ್ ಕೊಡ್ತಾರೆ, ಅದಕ್ಕೇನೋ ಆಯಿಲೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಈ ಥರ ಒಳಗಡೆ ಫಿಕ್ಸ್ ಮಾಡಿ ಆ ಡಬ್ಬಕ್ಕೆ ನೀರು ಹಾಕಿ, ಆ ಬಿಸ್ಕೆಟ್ಟು ತ್ಯಾವ ಆಗಬಾರ್ದು, ಆ ಹಂತಕ್ಕೆ ನೀರನ್ನ ಒಳಗಡೆ ಹಾಕಿ ಈ ಥರ ಮುಚ್ಚಳ ಹಾಕಿ ತಗೊಂಡೋಗಿ ನಮ್ಮದು ಎಲ್ಲಿ ತಂತಿ ಇರುತ್ತೆ ಆ ನೇರದಲ್ಲಿ ಈ ಥರ ನೇತಾಕ್ತು ಅಂತಂದರೆ, ಊಜಿ ಡಬ್ಬ ಅಲ್ಲದೆ ಊಜಿ ಪೇಪರ್ ಅಂತ ಬರುತ್ತೆ, ಇದಕ್ಕೆ ಗಮ್ ಇರುತ್ತೆ, ಅದನ್ನು 2 ಕಡೆನೂ ಸಾವ್ರಿ ಬಿಡ್ತು ಅಂತಂದರೆ ಇದಕ್ಕೆ ಏನಾಯ್ತದೆ, ಎಂಥ ಚಿಟ್ಟೆ ಜೊತೆಗೆ ಎಂಥ ಹುಳ ಇದ್ರೂ ಕೂಡ ನೋಡಿ ಇಲ್ಲಿ ಹೊಸ ಥರದ ಚಿಟ್ಟೆಗಳು ಶುರುವಾಗವೆ. ಈ ಚಿಟ್ಟೆ ಏನು ಮಾಡುತ್ತೆ, ಆ ಎಲೆ ಕಾಂಡ ಎಲ್ಲ ತಿಂದು ಮಾಡಿಬಿಡುತ್ತೆ. ಈ ಥರದವು ಕೂಡ ಈ ಊಜಿ ಪೇಪರ್ಗೆ ಆ ಗಮ್ಗೆ ಅಂಟ್ಕತ್ತು ಅಂತಂದರೆ ಇದು ಸಾಯ್ಬೇಕು ಹೊರತು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಈಚೆಗೆ ಬರೋಕ್ಕಾಗಲ್ಲ. ಇದೊಂದು ನಮಗೆ ಊಜಿ ಈ ಥರ ಚಿಟ್ಟೆಗಳು ಬೀಳೋಕ್ಕೆ ಒಂದು ಹೆಲ್ಪ್ ಆಯ್ತೆ. ಈ ಬಡ್ಡಿ ಮಗನ ಊಜಿಗಳು ನೋಡಿ, ಆ ಬಿಸ್ಕೆಟ್ನ ಸ್ಮೆಲ್ಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ ಈ ಊಜಿಗಳನ್ನ. ಬಂದು ಏನಾಗವೆ, ಓಲ್ಗಾಣೆ ಒಳಗಡೆ ಹೋಗವೆ, ಅದು ಅಲ್ಲೇ ತಲೆ ಸುತ್ತಿ ಗಿರ್ರಂತ ಬಿದ್ದು ಈಚೆಗೆ ಬರೋ ಪ್ರಯತ್ನ ಮಾಡವೆ. ಬಟ್ಟು ಕೆಳಗಡೆ ನೀರಿತ್ತಲ್ಲ, ನೀರಿಗೆ ಬಿದ್ದು ಎಲ್ಲ ಸತ್ತವೆ. ಇದಿಷ್ಟು ನಾವು ಒಂದು ಹಂತದವರೆಗೂ ಊಜಿ ಹೋಗಿಸುವಂಥ ವಿಧಾನಗಳು. ನಿಮ್ಮಲ್ಲೂ ಏನಾರು ಇತ್ತು ಅಂದರೆ ಈ ಥರ ಟ್ರೈ ಮಾಡಿ.